ಎಂಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. 9ನೇ ತರಗತಿಯ ತಿಳಿ ಕನ್ನಡದ ಮನೆಗೆಲಸದ ಹೆಣ್ಣು ಮಗಳು ಪದ್ಯದ ಒಂದು ನೋಟ್ಸನ್ನು ನೋಡೋಣ. ಅದೇ ರೀತಿಯಾಗಿ ಹೆಚ್ಚಿನ ನೋಟ್ಸ್ಗಾಗಿ ಶ್ರೀವಾರಿ ಕನ್ನಡ ವ್ಯಾಕರಣ ಇನ್ನೊಂದು ಚಾನೆಲ್ಗೆ ಭೇಟಿ ನೀಡಿ, ಅದು ನಿಮಗೆ ಇನ್ನೂ ಹೆಚ್ಚಿನ ನೋಟ್ಸ್ಗಳು ಸಿಗುತ್ತೆ. ಅಪ್ಪ ಮಗಳನ್ನು ಎಲ್ಲಿ ಜೀತಕ್ಕಿಟ್ಟನು? ಅಪ್ಪ ಮಗಳನ್ನು ಪಟ್ಟಣಕ್ಕೆ ಕರೆತಂದು ಜೀತಕ್ಕಿಟ್ಟನು. ಅಪ್ಪ ಮಗಳನ್ನು ಏಕೆ ಜೀತಕ್ಕಿಟ್ಟನು? ಅಪ್ಪ ಮಗಳನ್ನು ಯಾಕೆ ಜೀತಕ್ಕಿಟ್ಟ? ಕುಡುಕ ಅಪ್ಪ ಸಾಲ ಮಾಡಿ ಸಾಲ ತೀರಿಸಲು ಮಗಳನ್ನು ಜೀತಕ್ಕಿಟ್ಟನು. ಶಿಕ್ಷಣದಲ್ಲಿ ಮೊದಲ ಗುರು ಮತ್ತು ಮೊದಲ ಶಾಲೆ ಯಾವುದು? ಶಿಕ್ಷಣದಲ್ಲಿ ಮೊದಲ ಗುರು ತಾಯಿ, ಮನೆಯೇ ಮೊದಲ ಪಾಠಶಾಲೆ. ಜೀತಕ್ಕಿಟ್ಟ ಹೆಣ್ಣು ಮಗಳ ಕೈಕಾಲುಗಳು ಗಾಯಗೊಂಡಿದ್ದು ಏಕೆ? ಜೀತಕ್ಕಿದ್ದ ಹೆಣ್ಣು ಮಗಳು ಕಸ ಮುಸುರೆ ತೊಳೆಯುವ, ಬಟ್ಟೆ ಒಗೆಯುವ ಕೆಲಸ ಮಾಡುವಾಗ ನೀರಿನಲ್ಲಿ ಕೈಕಾಲು ನೆನೆದು ಗಾಯಗೊಂಡವು. ಮನೆಗೆಲಸದ ಹೆಣ್ಣು ಮಗಳು ಏನನ್ನು ನೋಡಿ ಮೂಕಳಾಗುತ್ತಾಳೆ? ಮನೆ ಕೆಲಸದ ಹೆಣ್ಣು ಮಗಳು ಶಾಲೆಯ ಮಕ್ಕಳನ್ನು ನೋಡಿ ಮೂಕಳಾಗುತ್ತಾಳೆ. ಮನೆ ಕೆಲಸದ ಹೆಣ್ಣು ಮಗಳು ಕವಿತೆಯ ಆಕಾರ ಕೃತಿ ಯಾವುದು? ಅಂದರೆ ಇದನ್ನು ಯಾವ ಒಂದು ಸಂಕಲನದಿಂದ ಆರಿಸಲಾಗಿದೆ? ಮನೆ ಕೆಲಸದ ಹೆಣ್ಣು ಮಗಳ ಕವಿತೆಯ ಆಕಾರ ಕೃತಿ ಉರಿವ ಬತ್ತಿ ತೈಲ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. 2-3 ವಾಕ್ಯದಲ್ಲಿ ಉತ್ತರಿಸಿ. ಕುಡುಕ ಅಪ್ಪ ಮಾಡಿದ ತಪ್ಪುಗಳಾವುವು? ಕುಡುಕ ಅಪ್ಪ ಕುಡಿತದ ಚಟಕ್ಕಾಗಿ ಸಾಲ ಮಾಡಿದ. ಆ ಸಾಲವನ್ನು ತೀರಿಸಲು ತನ್ನ ಮಗಳನ್ನು ಪಟ್ಟಣಕ್ಕೆ ಕರೆತಂದು ಜೀತಕ್ಕೆ ಮನೆ ಕೆಲಸಕ್ಕೆ ಸೇರಿಸಿದ. ಅವಳ ಓದಿ ಬರೆಯುವ ಹಕ್ಕನ್ನು ಕಸಿದುಕೊಂಡನು. ಮನೆ ಕೆಲಸದ ಹೆಣ್ಣು ಮಗಳು ಯಾವ ಅವಳು ಮಾಡುವ ಕೆಲಸಗಳಾವು? ಮನೆ ಕೆಲಸದ ಹೆಣ್ಣು ಮಗಳು ಕಸವನ್ನು ಗುಡಿಸುತ್ತಾಳೆ, ಮುಸುರೆ ಪಾತ್ರೆಯನ್ನು ತೊಳೆಯುತ್ತಾಳೆ, ಬಟ್ಟೆಯನ್ನು ಒಗೆಯುತ್ತಾಳೆ ಮತ್ತು ಹುಡುಗನನ್ನು ಶಾಲೆಗೆ ಕರೆದುಕೊಂಡು ಹೋಗುತ್ತಾಳೆ. ಶಾಲೆ ನೋಡಿದಾಗ ಮನೆಗೆಲಸದ ಹೆಣ್ಣು ಮಗಳ ಮನದಲ್ಲಿ ಯಾವ ಪ್ರಶ್ನೆಗಳು ಮೂಡತೊಡಗಿದವು? ಮನೆ ಕೆಲಸದ ಹೆಣ್ಣು ಮಗಳು ಯೂನಿಫಾರ್ಮ್ ಹಾಕಿದ ಹುಡುಗನನ್ನು ಶಾಲೆಗೆ ಬಿಡಲು ಹೋದಾಗ ಅಲ್ಲಿರುವ ಮಕ್ಕಳನ್ನು ನೋಡಿದಳು. ತಾನು ಅವರ ಹಾಗೆ ಯಾಕೆ ಇಲ್ಲ? ಅವರು ನಗುವಂತೆ ತನಗೆ ನಗಲು ಏಕೆ ಆಗುವುದಿಲ್ಲ? ತನಗೆ ಅವರ ಬಳಿ ಇರುವಂತಹ ಸ್ಲೇಟು ಪುಸ್ತಕಗಳು ಯಾಕೆ ಸಿಕ್ಕಿಲ್ಲ? ಎನ್ನುವ ಪ್ರಶ್ನೆಗಳು ಕಾಡತೊಡಗಿದವು. ಉತ್ತರ ಸಿಗದೆ ಮೂಕಳಾದಳು. ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಸಾರುವ ವಾಕ್ಯಗಳಾವುವು? ಮನೆಯ ಮಕ್ಕಳಿಗೆ ಮೊದಲ ಪಾಠಶಾಲೆಯಾಗಬೇಕು. ಅಲ್ಲಿ ತಾಯಿಯೇ ಮೊದಲ ಗುರು ಆಗಬೇಕು. ತಾಯಿಯು ಕಲಿತಿರಬೇಕು. ಹೆಣ್ಣು ಮಗಳ ವಿದ್ಯಾವತಿಯಾಗಿದ್ದರೆ ಒಂದು ಶಾಲೆಯನ್ನು ಆರಂಭಿಸಿದ ಹಾಗೆ. ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಸಾರುವ ವಾಕ್ಯಗಳಾಗಿವೆ. ಯಾರು ಯಾರಿಗೆ? ಸಂದರ್ಭ: ಅವರಂತೆ ನಾನಿಲ್ಲ. ಈ ವಾಕ್ಯವನ್ನು ಎಸ್.ಜಿ. ಸಿದ್ದರಾಮಯ್ಯನವರು ಬರೆದ ಮನೆ ಕೆಲಸದ ಹೆಣ್ಣು ಮಗಳು ಎಂಬ ಕವಿತೆಯಿಂದ ಆರಿಸಲಾಗಿದೆ. ಈ ಮಾತನ್ನು ಮನೆ ಕೆಲಸದ ಹೆಣ್ಣು ಮಗಳು ಮನಸ್ಸಿನಲ್ಲಿಯೇ ಹೀಗೆಂದು ಯೋಚಿಸುತ್ತಾಳೆ. ಶಾಲೆಯೊಂದು ತೆರೆದಂತೆ. ಈ ವಾಕ್ಯವನ್ನು ಎಸ್.ಜಿ. ಸಿದ್ದರಾಮಯ್ಯನವರು ಬರೆದ ಮನೆ ಕೆಲಸದ ಹೆಣ್ಣು ಮಗಳು ಎಂಬ ಕವಿತೆಯಿಂದ ಆರಿಸಲಾಗಿದೆ. ಈ ಮಾತನ್ನು ಮನೆಗೆಲಸದ ಹೆಣ್ಣು ಮಗಳಿಗೆ ಶಾಲೆಯನ್ನು ಕಂಡಾಗ ಹಿರಿಯರು ಹೇಳಿದ ಮಾತು ನೆನಪಾಗುತ್ತದೆ. ನಮಗೆ ಹಕ್ಕು ಇಲ್ಲವೇ? ಈ ಮಾತನ್ನು ಮನೆಗೆಲಸದ ಹೆಣ್ಣು ಮಗಳು ಮನದಲ್ಲಿ ಮೂಡಿದ ಪ್ರಶ್ನೆಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಯಾವುದೇ ಒಂದು ಡೌಟ್ಸ್ ಇದ್ದರೆ ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಸ್ಗಾಗಿ ಶ್ರೀವಾರಿ ಕನ್ನಡ ಚಾನೆಲ್ಗೆ ಭೇಟಿ ನೀಡಿ. ಧನ್ಯವಾದಗಳು.